M&O ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಇವತ್ತಿನ ಸುದ್ದಿ ಕಡೆ ನೋಡೋದಾದ್ರೆ, ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಸುಮಾರು 13 ಗ್ರಾಮಗಳ ಒಂದಷ್ಟು ಜಮೀನನ್ನ ಸರ್ಕಾರದಿಂದ ಕೈಗಾರಿಕೆ ಪ್ರದೇಶವನ್ನಾಗಿ ಅಭಿವೃದ್ಧಿಪಡಿಸಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಭೂ ಸ್ವಾಧೀನವನ್ನ ಮಾಡಲಿಕ್ಕೆ ಆದೇಶವನ್ನ ಕೂಡ ಹೊರಡಿಸಲಿತ್ತು. ಈ ಒಂದು ವಿಚಾರವಾಗಿ ಸಾಕಷ್ಟು ರೈತರು ಕೂಡ ಆರೋಪವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ನಮ್ಮ ಜಮೀನನ್ನ ಯಾವುದೇ ಕಾರಣಕ್ಕೂ ನಾವು ಕೈಗಾರಿಕೆ ಅಭಿವೃದ್ಧಿಗಾಗಿ ಬಿಟ್ಕೊಡೋದಿಲ್ಲ, ಯಾಕಂದ್ರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಕೂಡ ಹೋರಾಟ ಮಾಡಿದ್ರು. ಈ ಒಂದು ವಿಚಾರವಾಗಿ ಸಾಕಷ್ಟು ವಕೀಲರಾಗಿರ್ಬೋದು, ರೈತ ಸಂಘಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆಯವರು ಕೂಡ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ರೈತರಿಗೂ ಕೂಡ ಒಂದಷ್ಟು ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿರ್ತಾರೆ. ಚಲನಚಿತ್ರ ನಟರಾಗಿರ್ಬೋದು, ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಸಾಕಷ್ಟು ಬೆಂಬಲವನ್ನ ಕೂಡ ರೈತರಿಗೆ ವ್ಯಕ್ತಪಡಿಸಿತ್ತು. ಅದಾದ ನಂತರ ಈ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಾನು ಈ ವಿಚಾರವಾಗಿ ಸಭೆಯನ್ನ ನಡೆಸ್ತೀನಿ ಅಂತ ಕೂಡ ಒಪ್ಕೊಂಡಿದ್ರು. ನಿನ್ನೆ ಕೂಡ ವಿಧಾನಸೌಧದಲ್ಲಿ ಸ್ಥಳೀಯ ಹೋರಾಟ ಸಮಿತಿಗಳು ಹಾಗೂ ಒಂದಷ್ಟು ಜನರ ಮುಂದೆ ಸಭೆಯನ್ನ ಕೂಡ ನಡೆಸಿದ್ದಾರೆ ವಿಧಾನಸೌಧದಲ್ಲಿ. ಏನಪ್ಪಾ ಆಗಿದೆ ಅಂತ ಅಂದ್ರೆ, ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡಿತೀನಿ. ನಾನು ಜುಲೈ 15ರ ನಂತರ ನಾನು ಮತ್ತೆ ಸಭೆಯನ್ನ ಮಾಡ್ತೀನಿ. ಅದಾದ ನಂತರ ನನ್ನ ಅಭಿಪ್ರಾಯ ಏನಿದೆ ಅದನ್ನ ತಿಳಿಸ್ತೀನಿ. ಕಾನೂನಿಗೆ ತಕ್ಕಂತೆ ನಾನು ಆದೇಶವನ್ನ ಹೊರಡಿಸ್ತೀನಿ. ಕಾನೂನನ್ನ ಮೀರಿ ಯಾವುದೇ ರೀತಿಯಾದಂತಹ ನಾನು ಆದೇಶವನ್ನ ಹೊರಡಿಸೋದಿಲ್ಲ ಅನ್ನುವಂಥ ವಿಚಾರವಾಗಿ ಕೂಡ ಅವರು ಮಾತನಾಡಿರುವಂಥದ್ದು. ಜೊತೆಗೆ ಒಕ್ಕೂಟದ ಮುಖಂಡರೊಂದಿಗೆ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದಾರೆ. ಈಗಾಗಲೇ ನಾನು ಪ್ರಾಥಮಿಕವಾಗಿ ಒಂದಷ್ಟು ಭೂ ಸ್ವಾಧೀನ ಸಂಬಂಧ ಪ್ರಾಥಮಿಕ ಹಾಗೂ ಅಂತಿಮ ಅಧಿಸೂಚನೆಯನ್ನ ಕೂಡ ಹೊರಡಿಸ್ಬಿಟ್ಟಿದ್ದೀನಿ. ಆದ ಕಾರಣದಿಂದಾಗಿ ನಾನು ಕಾನೂನು ತಜ್ಞರ ಸಲಹೆಗಳನ್ನ ಕೂಡ ಪಡೆದುಕೊಂಡು ನಾನು ತದನಂತರದ ವಿಷಯವನ್ನ ಕೂಡ ನಿಮ್ಮ ಮುಂದೆ ಚರ್ಚಿಸಲಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ. ಈ ಒಂದು ವಿಚಾರವಾಗಿ ಏನು ಇಷ್ಟು ದಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ರೈತರೆಲ್ಲರೂ ಕೂಡ ಸೇರ್ಕೊಂಡು. ಸದ್ಯಕ್ಕೆ ಈ ಒಂದು ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ ಇಂದ ಸ್ವತಂತ್ರ ಉದ್ಯಾನವನದಲ್ಲಿ ಕೈ ಬಿಡೋಣ, ನಮ್ಮ ಚನ್ನರಾಯಪಟ್ಟಣದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮುನ್ನಡೆಸೋಣ, ಜುಲೈ 15ರಂದು ಏನಾಗುತ್ತೆ ನೋಡೋಣ ಅಂತ ಹೇಳಿ ಒಂದಷ್ಟು ನಿರ್ಧಾರವನ್ನ ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದ್ ನೋಡ್ಬೇಕಾಗಿದೆ. ಮತ್ತೊಂದು ಸುದ್ದಿ ಕಡೆ ನೋಡೋದಾದ್ರೆ, ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ಜೀವನಾಡಿ ಆಗಿರುವಂತಹ ಹೇಮಾವತಿ ನೀರಿನ ವಿಚಾರವಾಗಿ ಸಾಕಷ್ಟು ವಿವಾದಗಳು ದಿನದಿಂದ ದಿನಕ್ಕೆ ಬೆಳಕಿಗೆ ಬರ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಸಾಕಷ್ಟು ಸಂಘರ್ಷಗಳು ಕೂಡ ನಡೆದಿರುವಂತದ್ದು. ನಾವು ಯಾವುದೇ ಕಾರಣಕ್ಕೂ ತುಮಕೂರಿನ ಹೇಮಾವತಿ ನೀರನ್ನ ಮಾಗಡಿ ಮತ್ತೆ ರಾಮನಗರಕ್ಕೆ ಹರಿಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ತುಮಕೂರಿನ ಬಿಜೆಪಿ ಶಾಸಕರು ಹಾಗೂ ಸಚಿವರು ಪಟ್ಟು ಹಿಡಿದು ಕೂತಿರುವಂತದ್ದು. ರೈತರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಹೇಮೆಯನ್ನ ಬಿಟ್ಕೊಡೋದಿಲ್ಲ ಅಂತ ಕೂಡ ಪಟ್ಟನ್ನ ಹಿಡಿದು ಕುಳಿತಿರುವಂತದ್ದು. ಇದೇ ಒಂದು ವಿಚಾರವಾಗಿ ವಿಧಾನಸಭೆಯಲ್ಲಿ ಲೋಕಸಭೆ ಸದಸ್ಯರು ಹಾಗೂ ವಿಧಾನಸಭಾ ಸದಸ್ಯರ ಸಮ್ಮುಖದಲ್ಲಿ ಸಭೆ ಕೂಡ ನಡೆದಿದೆ. ಏನೆಲ್ಲ ಆಗಿದೆ ಈ ಒಂದು ವಿಚಾರವಾಗಿ ಅಂತ ತುಮಕೂರಿನ ಕೆಲ ಶಾಸಕರು ಕೂಡ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ತುಮಕೂರಿನ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರು ಆಗಿರ್ಬೋದು, ತುರುವೇಕೆರೆಯ MT ಕೃಷ್ಣಪ್ಪ ಆಗಿರ್ಬೋದು, ಹಾಗೂ ಸಚಿವ ವಿ ಸೋಮಣ್ಣ ಅವರು ಕೂಡ ಆಗಿರ್ಬೋದು. ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು, ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಅದರಲ್ಲೂ ಕೂಡ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮುಂದೆಯೇ ಶಾಸಕರ ಮಧ್ಯೆ ಜಟಾಪಟಿ ಕೂಡ ನಡೆದಿದೆ. ಕುಣಿಗಲ್ನ ಶಾಸಕರಾಗಿರ್ಬೋದು, ಹಾಗೆ ಮಾಗಡಿಯ ಶಾಸಕರಾಗಿರ್ಬೋದು, ತುಮಕೂರಿನ ಶಾಸಕರ ಮೇಲೆ ಹರಿಹಾಯ್ದಿದ್ದಾರೆ. ನೀವು ತುಮಕೂರಿಗರು ತರಕಾರಿ ಬೆಳೆಗಳನ್ನ ಬೆಳೆಯೋದಕ್ಕೆ, ಸೊಪ್ಪು ತರಕಾರಿಯನ್ನ ಬೆಳೆಯೋದಕ್ಕೆ ನಿಮ್ಗೆ ಹೇಮಾವತಿ ಬೇಕಾಗಿದ್ರೆ, ನಮಗೆ ಕುಣಿಗಲ್ ರಾಮನಗರಕ್ಕೆ ಮಾಗಡಿಗೆಲ್ಲ ಕೂಡ ಕುಡಿಯೋದಕ್ಕೆ ಹೇಮಾವತಿ ನೀರು ಪೂರೈಕೆ ಆಗ್ಬೇಕಾಗಿದೆ. ನೀವ್ಯಾಕೆ ಈ ರೀತಿ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದೀರಾ ಅಂತ ಅಂದ್ಬಿಟ್ಟು ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ತಾಂತ್ರಿಕ ದೋಷ ಏನಾದ್ರೂ ಇದ್ದಲ್ಲಿ ಹೇಮಾವತಿ ಕೆನಾಲ್ ಎಕ್ಸ್ಪ್ರೆಸ್ ಏನ್ ನಡೀತಾ ಇದೆ, ನಾನು ಆ ಸ್ಥಳಕ್ಕೆ ಬಂದು ಖುದ್ದಾಗಿ ಭೇಟಿ ನೀಡ್ತೀನಿ, ಸಮಿತಿಯೊಂದನ್ನ ರಚಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗುತ್ತೆ ಅಂತ ಅಂದ್ಬಿಟ್ಟು DKಶಿ ಅವರು ಒಂದಷ್ಟು ಸಮ್ಮತಿಯನ್ನ ನೀಡಿರುವಂತದ್ದು. ಜೊತೆಗೆ 400 ಕೋಟಿ ರು ವೆಚ್ಚವನ್ನ ಕಾಮಗಾರಿಗೆ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಒಂದು ಯೋಜನೆಗಾಗಿ ಒಟ್ಟಾರೆ 960 ಕೋಟಿಯನ್ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಮ್ಮತದಿಂದ ಈ ಒಂದು ಯೋಜನೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದು. ಸದ್ಯಕ್ಕೆ ಯೋಜನೆ ಅನುಷ್ಠಾನಕ್ಕಾಗಿ 400 ಕೋಟಿ ವೆಚ್ಚವನ್ನ ಖರ್ಚು ಮಾಡಲಾಗ್ತಾ ಇದೆ. ಹಾಗಾದ್ರೆ ನೀವು ಕೂಡ ಕುಣಿಗಲ್ಗೆ ನೀರನ್ನ ಹರಿಸ್ಬೇಕಲ್ವಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ಜೊತೆಗೆ ತಜ್ಞರ ಸಮಿತಿ ರಚನೆಗೆ ಒತ್ತಾಯ ಆಗ್ತಾ ಇದೆ. ಯಾಕಂತ ಅಂದ್ರೆ ಭೂಮಿ ಮೇಲ್ಮೈನ 10 ಅಡಿ ಆಳದಲ್ಲಿ, ಇವಾಗ ಕೆನಲ್ ಏನಿದೆ ಅದಕ್ಕೂ ಕೂಡ 10 ಅಡಿ ಆಳದಲ್ಲಿ ಈ ಒಂದು ಮತ್ತೆ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ. ಇದರಿಂದ ಸಾಕಷ್ಟು ನೀರನ್ನ ಹರಿಬಿಡಲಾಗತ್ತೆ, ಇದರಿಂದ ತುಮಕೂರಿಗರಿಗೆ ಮೋಸ ಆಗತ್ತೆ ಅಂತ ಹೇಳಿ ಶಾಸಕರು ಕೂಡ ಒತ್ತಾಯವನ್ನ ಮಾಡಿರುವಂತದ್ದು. ಈ ಒಂದು ವಿಚಾರವಾಗಿ DCM DK ಶಿವಕುಮಾರ್ ಅವರು ಏನಿದ್ದಾರೆ, ನಾನೇ ಒಂದು ಸ್ಥಳಕ್ಕೆ ಖುದ್ದಾಗಿ ಭೇಟಿಯನ್ನ ನೀಡ್ತೀನಿ, ಅದಾದ ನಂತರ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ವಿಚಾರವಾಗಿ ಚರ್ಚೆಯನ್ನ ಮಾಡ್ತೀನಿ ಅಂತ ಕೂಡ ಹೇಳಿರುವಂತದ್ದು. ಮುಂದಿನ ಸುದ್ದಿ ಕಡೆ ನೋಡುವುದಾದ್ರೆ,
ರಾಜಕೀಯ ರಣರಂಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಕೊಡ್ಬೇಕು ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಾ ಕಡೆ ಯಾವುದೇ ಒಂದು ಸಭೆ ಸಮಾರಂಭ ಆಗಿರ್ಬೋದು ಎಲ್ಲಾ ಕಡೆ ಹೇಳಿದಷ್ಟೇ ನಾವು ಬಂಡೆ ಅಂತ ನಿಲ್ತೇವೆ, ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ, ಅಧಿಕಾರ ಹೀಗೆ ಇರುತ್ತೆ, ನಾನು ಇದೇ ರೀತಿ ಸರ್ಕಾರವನ್ನ ಮುಂದುವರಿಸಿಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಪ್ರಬಲವಾಗಿ ತಮ್ಮ ಅಭಿಮತವನ್ನ ಕೂಡ ವ್ಯಕ್ತಪಡಿಸಿರ್ತಾರೆ. ಈ ಒಂದು ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ನೀಡ್ತಾ ಹೋಗ್ತೇನೆ, ಇದೇ ರೀತಿ ಸರ್ಕಾರ ಮುಂದುವರೆದು ಹೋಗುತ್ತೆ, ಬೇರೆ ಏನೆಲ್ಲ ವಿಚಾರ ಇರುತ್ತೆ ಅದನ್ನ ಹೈಕಮಾಂಡ್ ನಿರ್ಧಾರವನ್ನ ಮಾಡ್ತಾರೆ ಅಂತ ಕೂಡ ಹೇಳಿದ್ರು. ಆದ್ರೆ ಅದೇ ಪಕ್ಷದ ಪ್ರತಿಪಕ್ಷದವರಾಗಿರ್ಬೋದು ಸ್ವಪಕ್ಷದವರಾಗಿರ್ಬೋದು ಇಲ್ಲ ಅಧಿಕಾರ ಬದಲಾವಣೆ ಆಗುತ್ತೆ ಅನ್ನೋಂಥ ವಿಚಾರವಾಗಿ ಸಾಕಷ್ಟು ಮಾತುಕತೆ ಕೂಡ ನಡೆದಿತ್ತು. ನೋಟಿಸ್ ನೀಡೋ ಹಂತಕ್ಕೆ ಕೂಡ ಈ ಒಂದು ವಿಚಾರ ತಲುಪಿರುತ್ತೆ. ಅದಾದ ನಂತರ ಮೈಸೂರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಡಿ.ಸಿ.ಎಂ ಅವರಿಗೆ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದ್ದಾರೆ ಅಧಿಕಾರದ ವಿಚಾರವಾಗಿ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಉತ್ತರವನ್ನ ನೀಡಿರುವಂತಹ ಡಿ.ಕೆ.ಶಿ ಅವರು ಪ್ರಯತ್ನ ವಿಫಲವಾಗಬಹುದು, ಆದ್ರೆ ಪ್ರಾರ್ಥನೆ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ನಾನು ಅವರಿಗೆ ಸಪೋರ್ಟ್ ಅನ್ನ ಮಾಡಲೇಬೇಕು, ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಡ್ತಾ ಇದ್ದೀನಿ, ಆದ್ರೆ ಪ್ರಯತ್ನ ವಿಫಲವಾದರೂ ಪರವಾಗಿಲ್ಲ, ಪ್ರಾರ್ಥನೆ ಈಡೇರ್ಬೋದು ಅಂತ ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಇವ್ರಿಗೂ ಕೂಡ ಸಿಎಂ ಆಗೋ ಅಂತಹ ಎಲ್ಲ ಆಸೆಗಳು ಇದೆ, ಆದ್ರೆ ಸ್ವಪಕ್ಷದಲ್ಲೇ ಇದ್ಕೊಂಡು ಯಾವುದೇ ಭಿನ್ನಾಭಿಪ್ರಾಯ ಮೂಡಿಸಬಾರ್ದು ಅನ್ನೋಂಥ ವಿಚಾರವಾಗಿ ಹಾಗೆ ತೇಲಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾತುಕತೆಗಳು ಕೂಡ ನಡೀತಾ ಇರುವಂಥದ್ದು. ಆದರೆ ಅವರು ಕೂಡ ಹೇಳಿದ್ದಾರೆ, ಸುರ್ಜೇವಾಲಾ ಕೂಡ ಭೇಟಿಯನ್ನ ನೀಡಿದ್ರು, ಒಂದಷ್ಟು ವಿಚಾರವಾಗಿ ಪ್ರಶ್ನೆಗಳು ಪ್ರತ್ಯುತ್ತರಗಳು ಅಹವಾಲನ್ನ ಕೂಡ ಎಲ್ಲ ಸ್ವೀಕಾರವನ್ನ ಮಾಡಿದ್ದಾರೆ, ಎಲ್ಲವನ್ನ ಹೈಕಮಾಂಡ್ ಅವರಿಗೆ ತಿಳಿಸಲಾಗುತ್ತೆ. ನಾನು ಸದ್ಯಕ್ಕೆ ಖರ್ಗೆ ಅವರು ಏನು ಒಂದಷ್ಟು ಸಂದೇಶವನ್ನ ಕೊಟ್ಟಿದ್ದಾರೆ ಅದನ್ನ ಸ್ವೀಕರಿಸಿದ್ದೇನೆ, ಹೈಕಮಾಂಡ್ ತದನಂತರದ ನಿರ್ಧಾರವನ್ನ ಮಾಡಲಿ ಅಂತ ಹೇಳಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ತಿಳಿಸಿರುವಂತದ್ದು. ಅದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.